ಸ್ಟೇಡಿಯಂನ ಬಳಿ ಕಾಲ್ತುಳಿತಕ್ಕೆ 11 ಜನ ಬಲಿ, ಗಾಯಾಳುಗಳನ್ನು ಭೇಟಿಯಾಗಿದ್ದಾರೆ ಬಿಜೆಪಿಯ ಸಂಸದರು. ಬೊಮ್ಮಾಯಿ, ಸುಧಾಕರ್, ಪಿಸಿ ಮೋಹನ್ ಗಾಯಾಳುಗಳನ್ನು ಭೇಟಿ ಮಾಡಿ ಆರೋಗ್ಯ ವಿಚಾರಿಸಿದ್ದಾರೆ. ಸರ್ಕಾರದ ವಿರುದ್ಧ ಈ ಸಂದರ್ಭದಲ್ಲಿ ಬಿಜೆಪಿ ನಾಯಕರುಗಳು ಕಿಡಿಕಾರಿದ್ದಾರೆ. ಇದಕ್ಕೆ ನೇರ ಹೊಣೆ ಸರ್ಕಾರವೇ. ಪ್ಲಾನ್ ಅನ್ನು ಮಾಡಿಕೊಳ್ಳದೇನೆ ಏಕಾಏಕಿಯಾಗಿ ಈ ರೀತಿಯ ಕಾರ್ಯಕ್ರಮ ಮಾಡಿದ್ದಕ್ಕೇನೆ ಹೀಗಾಗಿದೆ ಅಂತ ಕೂಡ ಆರೋಪವನ್ನು ಮಾಡಿದ್ದಾರೆ. ಸ್ಟೇಡಿಯಂನ ಬಳಿ ಕಾಲ್ತುಳಿತಕ್ಕೆ 11 ಜನ ಬಲಿಯಾದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರುಗಳ ಸ್ಟೇಟ್ಮೆಂಟ್ ಇದು. ಈ 1 ಲಕ್ಷ 2 ಲಕ್ಷ ಜನ ಅಭಿಮಾನಿಗಳನ್ನೇ ದೊಡ್ಡದು ಅಂತ ಹೇಳ್ತಾ ಇದ್ದಾರೆ. ಮುಂಬೈನಲ್ಲಿ T20 ವಿಶ್ವಕಪ್ ಗೆದ್ದಂತಹ ಸಂದರ್ಭದಲ್ಲಿ ಕೋಟ್ಯಾಂತರ ಜನ ಭಾಗಿಯಾಗಿದ್ದರು. ಮುಂಬೈ ಇಂಡಿಯನ್ಸ್ ಕಪ್ ಗೆದ್ದಂತಹ ಸಂದರ್ಭದಲ್ಲಿ ಸೆಲೆಬ್ರೇಷನಲ್ಲೂ ಕೂಡ ಕೋಟ್ಯಾಂತರ ಜನ ಭಾಗಿಯಾಗಿದ್ದರು. ಪ್ರಿಪ್ರೇಷನ್ ಇತ್ತು ಅಂಥೇಳಿ ಅದು ಇಲ್ಲಿ ಇರಲಿಲ್ಲ. ಮೊದಲನೇದಾಗಿ 11 ಜನ ಸಾವನ್ನಪ್ಪಿರುವಂಥದ್ದು, ಹಲವಾರು ಜನ ಗಾಯ ಆಗಿರುವಂಥದ್ದು ಅತ್ಯಂತ ಶೋಕದ ಸಂಗತಿ, ದುಃಖದ ಸಂಗತಿ. ಆ ದುಃಖದ ಜೊತೆಗೆ ಬಹುತೇಕವಾಗಿ ಕರ್ನಾಟಕದ ನಾಗರಿಕರಿಗೆ ದುಃಖದ ಜೊತೆಗೆ ಕೋಪ ಬಂದಿದೆ. ಒಂದು ಸರ್ಕಾರ ಒಂದು ಕ್ರಿಕೆಟ್ಟಿನ ವಿಜಯೋತ್ಸವವನ್ನು ನೀವು ಅದನ್ನು ನಿಯಂತ್ರಣ ಮಾಡೋಕ್ಕಾಗಲ್ಲ ಅಂದರೆ ಇನ್ನು ಇಡೀ ಕರ್ನಾಟಕದ ಜನತೆಯ ಸುರಕ್ಷತೆ ಹೆಂಗೆ ಮಾಡ್ತಾರೆ? ಮುಖ್ಯಮಂತ್ರಿಗಳು ಹೇಳಿದರು ಅನಿರೀಕ್ಷಿತವಾಗಿ ಭಾಳ ಜನ ಬಂದರು ಅಂತ. ಅಲ್ಲ, ನಿಮ್ಗೆ ಅನಿರೀಕ್ಷಿತ ಅಲ್ಲ, ನಿಮ್ಮ ಪ್ಲ್ಯಾನಿಂಗೇ ಮಾಡಿಲ್ಲ. ಹೀಗಾಗಿ ಎಷ್ಟು ಜನ ಬರ್ತಾರೆ ಎಷ್ಟು ಜನ ಬಿಡ್ತಾರೆ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ? ನೋಡಿ, ನಿನ್ನೆ ಬೆಂಗಳೂರಿನಲ್ಲಿ ನಡೆದಂಥ ಘಟನೆ ಏನು ಹಬ್ಬದ ವಾತಾವರಣ ಹೋಗಿ ಸೂತಕದ ಮನೆಯ ವಾತಾವರಣವಾಗಿ ಪರಿಣಮಿಸಿರೋದು ನಮಗೆಲ್ಲರಿಗೂ ಕೂಡ ಅತ್ಯಂತ ದುಃಖ ತಂದಿದೆ. ಈ ಸಂದರ್ಭದಲ್ಲಿ ನಮ್ಮ ನಾಯಕರು, ಮಾಜಿ ಮುಖ್ಯಮಂತ್ರಿಗಳು ಶ್ರೀ ಬಸವರಾಜ ಬೊಮ್ಮಾಯಿರವರು, ಅದೇ ರೀತಿ ಬೆಂಗಳೂರು ಕೇಂದ್ರದ ಸಂಸದರು, ಹಿರಿಯ ನಾಯಕರು ಆಗಿರ್ತಕ್ಕಂಥ ಪಿಸಿ ಮೋಹನ್ ಅಣ್ಣವರು, ನಾವು ಜೊತೆಯಲ್ಲಿ ಇವತ್ತು ಬಂದು ಗಾಯಾಳುಗಳನ್ನು ಮತ್ತು ಮೃತ ಹೊಂದಿರತಕ್ಕಂಥ ಅವರ ಪೋಷಕ ವರ್ಗದವರನ್ನು ಭೇಟಿ ಮಾಡಿ ಅವರಿಗೆ ಸಾಂತ್ವನವನ್ನು